ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಅಂಟರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಕಡೆ ಓಲಾ ಜನರೇಷನ್ 3rd ಜನರೇಷನ್ ಪ್ರೋ S1 ಪ್ರೋ ಸಿಕ್ಕೈತೆ ಗಾಡಿ. ಓಡ್ಸೋಣ, ಏನು ಕಾನ್ಫಿಗರೇಷನ್ ಐತೆ, ಹೆಂಗೈತೆ ಗಾಡಿ ಈಗ ನಾರ್ಮಲ್ ಗಾಡಿಗಿಂತ ನೋಡೋಣ ಬನ್ನಿ. ಮಾಮೂಲಿ ಸೇಮ್ ಇದು ಔಟ್ ಆಫ್ ದಿ OS 5 ಬರುತ್ತೆ. ಈಗ ನಮ್ಮೆಲ್ಲ ಹಳೆ ಗಾಡಿಗಳಿಗೆಲ್ಲ 4, 3 ಅಲ್ಲಿ ಇದ್ರೆ ಇದು ಔಟ್ ಆಫ್ ದಿ OS 5 ಬಂದಿದೆ. ಇದರಲ್ಲಿ ಏನು ಸ್ಪೆಷಲ್ ಅಂದ್ರೆ ಒಂದು ಕ್ರಿಕೆಟ್ ಲೈವ್ ಸ್ಕೋರ್ನ ನೋಡ್ಬೋದು ಅಂತಾರೆ. ಮತ್ತೆ ಒಂದು ಭಾರತ್ ಮೂಡ್ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಭಾರತ್ ಮೂಡ್ ಆಡ್ ಆಗೈತೆ. ಗಾಡಿ ಓಡ್ಸೋಕ್ಕೆ ಚೈನ್ ಇರೋದ್ರಿಂದ ಸ್ವಲ್ಪ ಸೌಂಡ್ ಬರುತ್ತೆ. ಬೆಲ್ಟ್ ಸೌಂಡ್ ಅಷ್ಟು ಬರ್ತಿರ್ಲಿಲ್ಲ, ಇದೊಂದು ಸ್ವಲ್ಪ ಸೌಂಡ್ ಬರ್ತಿದೆ ಓಡಿಸಿದ್ರೆ. ಪವರಲ್ಲಿ ಮಾತಾಡಂಗೆ ಇಲ್ಲ, ಸಖತ್ತಾಗೈತೆ ಪವರು. ಓಲಾದಲ್ಲಿ ಪವರ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಸರ್ವಿಸ್ ಒಂದು ಚೆನ್ನಾಗಿ ಕೊಡೋದು ಅಷ್ಟೇ. ಪವರ್ ಜೊತೆಗೆ ಸರ್ವಿಸ್ನ ಚೆನ್ನಾಗಿ ಕೊಟ್ಬಿಟ್ರೆ ಇವ್ರ ಶೇರು ಬೀಳ್ತಾನೆ ಇರ್ತಿಲ್ಲ, ಮೇಕ್ ಹೋಗ್ತಾನೇ ಇರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಇವರು ಕೊಡಲ್ಲ, ನಾವು ಬಿಡೋಕ್ಕಾಗಲ್ಲ, ಆ ರೀತಿ ಆಗ್ಬಿಟ್ಟೈತೆ. ಬಟ್ ಮಾರ್ಕೆಟಲ್ಲಿ ಇವ್ರು ನಾವು ಕೊಡೋ ಪ್ರೈಸ್ಗೆ ಒಳ್ಳೆ ಗಾಡಿಗಳನ್ನ ಕೊಡ್ತಾರೆ. ರಿವರ್ಸ್ ಈಗ ಇನ್ನೊಂದು ಇದರಲ್ಲಿ ಈಸಿ ಮೂಡ್ ಅಂತ ಆಗೈತೆ. ಈಸಿ ಮೂಡ್ ಅಂದ್ರೆ ಏನಂದ್ರೆ ರಿವರ್ಸ್ ಥ್ರಾಟಲ್ ತಿರ್ಗಿಸಿದ್ರೆ ರಿವರ್ಸ್ ಹೋಗುತ್ತೆ, ಮತ್ತೆ ಫ್ರಂಟ್ ಥ್ರಾಟಲ್ ತಿರ್ಗಿಸಿದ್ರೆ ಫ್ರಂಟ್ ಹೋಗುತ್ತೆ. ಆ ಥರ ನಾನು ಅನ್ಕೊಂಡಿದ್ದೆ ಈ ಥರ ಒಂದು ತೊಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಕೊಟ್ಟೇ ಬಿಟ್ಟಿದ್ದಾರೆ OS 5 ಅಲ್ಲಿ. OS 5 ಅಪ್ಡೇಟ್ ಆಗಿದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಮತ್ತೆ ಮ್ಯಾಪ್ ಕೆಳಗಡೆ ನ್ಯಾವಿಗೇಷನ್ ಅದೆಲ್ಲ ತೋರಿಸುತ್ತೆ. ಅರೌಂಡ್ ಇದು 4 kW ಅಲ್ಲೇ 180 km ಗಂಟ ರೇಂಜ್ ಬರುತ್ತೆ. ಮತ್ತೆ IDC ರೇಂಜ್ ಬಂದ್ಬಿಟ್ಟು 247. ಅಂಥದ್ದು ಏನಾಯ್ತು ಇದರಲ್ಲಿ ಅಂದ್ರೆ, ಒಂದು ಕೇಬಲ್ಗಳನ್ನ ರಿಮೂವ್ ಮಾಡಿ ಮೋಟ್ರಲ್ಲೇ MC ಬೋರ್ಡ್ ಕೂರಿಸಿರೋದ್ರಿಂದ ಪವರ್ ಬೇಗ ಟ್ರಾವೆಲ್ ಆಗೋದು ಬೇಗ ಆಗುತ್ತೆ. ಮತ್ತೆ ಸಾಫ್ಟ್ವೇರ್ಲಿ ಕೆಲವೊಂದು ಅಪ್ಡೇಟ್ ಮಾಡವನೆ. ಅದು ಬಿಟ್ರೆ ಇನ್ನು ಸೈಡ್ ಬಂತು ಅಂದ್ರೆ ಚೈನ್ ಡ್ರೈವ್ ಪ್ಯಾಕ್ ಇದು ನೋಡ್ಬೋದು. ಚೈನ್ ಡ್ರೈವ್ ಫುಲ್ಲು ಕವರ್ ಮಾಡ್ಬಿಟ್ಟಿದ್ದಾನೆ. ಮೊದಲು ಹೋದ ಸತಿ ಬೆಲ್ಟ್ ಕೊಟ್ಟಿದ್ದು ಬಿದೋಗ್ತಿತ್ತು, ಈ ಸತಿ ಆ ಥರ ಇಲ್ಲ. ಮತ್ತೆ ಇದ್ರ ಜೊತೆಗೆ ABS ಬ್ರೇಕ್ ಕೂಡ ಬರ್ತದೆ. ABS ಇರೋದ್ರಿಂದ ಖುಷಿ ವಿಚಾರಣೀಯ. ಮತ್ತೆ ಸಸ್ಪೆನ್ಷನ್ ಸಿಂಗಲ್ ಸಸ್ಪೆನ್ಷನ್ ಹಿಂದ್ಗಡೆ. ನನ್ಗೆ ಇದೊಂದು ಬೇಜಾರಾಯ್ತು, ಡಬಲ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇವಾಗ ನಮ್ಗೆ ಗೊತ್ತಾಗಲ್ಲ, ತುಂಬಾ ಹೆವಿ ವೆಯ್ಟ್ ಹಾಕೊಂಡು ಆ ಥರ ನಾವು ಓಡಿಸಿದಾಗ ಅದು ಸ್ವಲ್ಪ ಒಂದ್ ಸೈಡ್ ಟೈರ್ಸ್ ಹೋದ್ಬಿಡುತ್ತೆ, ಅದೊಂದು ಬೇಜಾರು. ಫ್ರಂಟ್ ಅಲ್ಲಿ ಇದು ABS ರಿಂಗು, ABS ಬ್ರೇಕು, ಮತ್ತೆ ಮಡ್ಗಾಡಿ ಇನ್ನೆಲ್ಲ ಸೇಮ್ ಸಿಮಿಲರ್. ಟೈರ್ ಸೈಜ್ ಆಗ್ಬೋದು ಎಲ್ಲ ಸೆಕೆಂಡ್ ಜನರೇಷನ್ ಫಸ್ಟ್ ಜನರೇಷನ್ ಏರಿತ್ತು ಅದೇ ತರ. ಬಟ್ ಲುಕ್ಕು ಸೇಮ್ ಸಿಮಿಲರ್. ಬಟ್ ಪವರ್ ಒಂದು ಚೆನ್ನಾಗಿ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡವನೆ. ಮತ್ತೆ ಕೆಲವೊಂದು ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟವನೆ, ಅದೆಲ್ಲ ತುಂಬಾ ಬೆನಿಫಿಟ್. ಮತ್ತೆ ಮ್ಯಾಪ್ ಮೂಡ್ ಆಗ್ಬೋದು, ಕನ್ಕರೆಂಟ್ ಮೂಡ್ ಅಂದ್ರೆ ಇಫ್ ಇನ್ ಕೇಸ್ ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಮ್ಯಾಪ್ ಹಾಕೊಂಡು ಒಂದೇ ಟ್ರಿಪ್ ಹೋಗ್ತಾ ಇರ್ತೀವಿ ಅಂದ್ರೆ ಪ್ರತಿಯೊಬ್ರು ಮ್ಯಾಪ್ ಶೇರ್ ಮಾಡ್ಕೋಬಹುದು. ಅದೇ ತರ ಇದನ್ನ ಸ್ಕ್ರೋಲ್ ಮಾಡಕ್ ಆಗ್ತಿಲ್ಲ, ಸ್ಕ್ರೋಲ್ ಆಗ್ತಿಲ್ಲ, ಇದು ಬರೀ ಇದರ ಬರುತ್ತೆ. ಅದೇ ಭಾರತ್ ಮೂಡು. ಮತ್ತೆ ಈಗ ಒಂದು 5 ಮೂಡ್ಸ್ ಇದೆ. ಮತ್ತೆ ನಮ್ದೇ ಮೈ ಮೂಡ್ ಅಂದ್ಬಿಟ್ಟು ಒಂದು ಕೊಟ್ಟವನೆ. ನಾವು ಅದನ್ನ ಮೂಡ್ ಎಡಿಟ್ ಮಾಡ್ಕೋಬಹುದು. ಸ್ಪೀಡ್ ಆಗ್ಬೋದು, ಕಿಲೋಮೀಟರ್ ಎಷ್ಟು ಬೇಕಷ್ಟು ಸೆಟ್ ಮಾಡ್ಕೊಳ್ಳೋದಾಗ್ಬೋದು, ಅದೆಲ್ಲ ಎಡಿಟ್ ಮಾಡ್ಕೋಬಹುದು. ಮತ್ತೆ ಎಷ್ಟು ಕಿಲೋಮೀಟರ್ ವ್ಯಾಟ್ ಯೂಸ್ ಆಗೈತೆ, ಕಾರ್ಬನ್ ಎಷ್ಟು ಸೇವ್ ಮಾಡಿದೀವಿ, ಮತ್ತೆ ವೆದರ್ ಕೂಡ ತೋರಿಸುತ್ತೆ ಇವಾಗ. ಬಟ್ ಅದಕ್ಕೆ ಡಾಟಾ ವೈಫೈ ಕನೆಕ್ಟ್ ಆಗಿರ್ಬೇಕು ಅನ್ಸುತ್ತೆ. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಾಡಿಗೂ MOVOS 5 ಕೂಡ ಕೊಡ್ತಾವ್ರೆ. ಇದು ಔಟ್ ಆಫ್ ದಿ ನೀವು ಗಾಡಿ ತಗೋಬೇಕಾದ್ರೆ MOVOS 5 ಜೊತೆಗೆ ಬರುತ್ತೆ. ಬಟ್ ಪವರ್ ಟಾರ್ಕ್ ಎಲ್ಲ ಚೆನ್ನಾಗೈತೆ. ಬೇರೆದ್ ನೋಡ್ಬೇಕು. ಕ್ರಿಕೆಟ್ ಜಸ್ಟ್ ನೋಡ್ಬೋದು. ಇಲ್ಲಿ ಕ್ರಿಕೆಟ್ ಲೈವ್ ಸ್ಕೋರ್ ಅಂದ್ರೆ ಅದರಲ್ಲಿ ಹೇಳ್ತಾವ್ರೆ, ಪ್ಲೀಸ್ ಅವಾಯ್ಡ್ ಎನ್ ರೈಡಿಂಗ್ ಇನ್ ಸ್ಕೂಟರ್, ಅಂದ್ರೆ ನಾವು ಯಾವಾಗಾರ ಬೈಕ್ ಓಡಿಸ್ಬೇಕಾದ್ರೆ ನೋಡೋದನ್ನ ಕಮ್ಮಿ ಮಾಡಿ ಅಂತ. ಅದು ಬಿಟ್ರೆ ಮ್ಯಾಪು ಮತ್ತೆ ABS ಆಕ್ಟಿವ್ ಆಗೈತೆ ಅಂತ ತೋರಿಸ್ತೈತೆ. ಅದು ಬಿಟ್ರೆ ಬೇರೆ ಇನ್ನೇನು ಕಾನ್ಫಿಗರೇಷನ್ ಇಲ್ಲ. ನನಗೆ ಇದು ಓಡಿಸ್ದಂಗೆ ಪವರ್ ಆಗ್ಬೋದು, ಟಾರ್ಕ್ ಆಗ್ಬೋದು, ತುಂಬಾ ಇಂಪ್ರೂವ್ಮೆಂಟ್ ಆಗೈತೆ. ಮತ್ತೆ ಹಿಂದ್ಗಡೆ ಒಂದು ಗ್ರಾಬ್ ರೀಲ್ ಚೇಂಜ್ ಮಾಡವನೆ, ಫುಲ್ ಸ್ಟ್ರೆಂತ್ ಆಬಲ್ ಇರೋ ಅಂತ ಕೊಟ್ಟವನೆ, ಅದೊಂದು ಖುಷಿ ವಿಚಾರ. ಮೊದಲು ಮೆಟಲ್ ಕೊಟ್ಟಿದ್ದ, ಅದು ಸೈಡ್ ಅಲ್ಲಿ ಕುತ್ಕೊಂಡ್ರೆ ಕುಯ್ಕೊಳ್ಳೋದು ಆ ಥರ ಆಗೋದು. ಬಟ್ ಇವಾಗ ಅತೇನೇ ಇಲ್ಲ, ಇಂಪ್ರೂವ್ಮೆಂಟ್ ಮಾಡಿದ್ದಾನೆ, ಪರವಾಗಿಲ್ಲ. ನೋಡೋಣ ಮುಂದೆ ಇನ್ನೂ ಭಾರತ್ ಸೇಲ್ ಜೊತೆ ಬರೋಂಥ ಗಾಡಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದೀನಿ. ಅದು ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ, ವೆಯ್ಟ್ ಮಾಡೋಣ. ಇದು ಓಲಾ S1 ಪ್ರೋ ಬಗ್ಗೆ ಹೇಗಿದೆ ಏನು ಅಂತ ತಿಳಿಸುವಂತ ವಿಡಿಯೋ ಇದಾಗಿತ್ತು. S1 ಪ್ರೋ ನೋಡಿ, ನೀವ್ಯಾರ ತಗೊಂಡಿದ್ರೆ ನಿಮ್ಗೇನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ABS ಜೊತೆ ಬರ್ತಾನೆ, ಅದೊಂದು ತುಂಬಾ ಖುಷಿ ವಿಚಾರ. ಬಟ್ ಇಂಡಸ್ಟ್ರಿಯಲ್ಲಿ ಈ ಪ್ರೈಸ್ಗೆ ಯಾರು ABS ಕೊಡ್ತಾ ಇಲ್ಲ, ಇವ್ರು ಕೊಡ್ತಾ ಇಲ್ಲ ಪ್ರೈಸ್ಗೆ, ಅದೊಂದು ಖುಷಿ ವಿಚಾರ. ಬಟ್ ಸರ್ವಿಸ್ ಅಂತೂ ಅಷ್ಟು ವಿಚಾರ. ನೋಡಿ, ನನ್ನ ಸರ್ವಿಸ್ ಸ್ವಲ್ಪ ದಿನ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ. ಸರ್ವಿಸ್ಗೆ ತೊಂದರೆ ಆಗಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಸರ್ವಿಸ್ಗೆ ಏನು ಹೋಗಲ್ಲ. ಇನ್ ಕೇಸ್ ಕೆಲವೊಂದು ಸತಿ ಪ್ರಾಬ್ಲಮ್ ಬತ್ತು ಅಂದ್ರೆ ಹೋಗ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಬೇಕಾರೆ ಯಾರು ಇವೇ ಬೈಕಲ್ಲಿ ತಗೋಬೇಕು ಅಂತ ಕಾಯ್ತಾ ಇದ್ದೀರಾ, ಈ ಗಾಡಿನ ತಗೋಬಹುದು. ಬೆಸ್ಟ್ ಒಂದು ವರ್ತ್ ಅನ್ಸುತ್ತೆ ನಾವು ಕೊಡೋ ಪ್ರೈಸ್ಗೆ. ನಾನು ಇವಾಗ ಇದು ರಿವ್ಯೂ ಮಾಡಿದ್ದು 4 kW 5.3 kW ಭಾರತ್ ಸೇಲ್ದು. ಇವಾಗ ನೀವು ಪ್ರೀ ಬುಕ್ ಮಾಡಿದ್ರೆ ಇನ್ನೊಂದು 6-7 ತಿಂಗಳು ಬೇಕದು, ಯಾಕಂದ್ರೆ ಭಾರತ್ ಸೇಲ್ ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದೆ.
4860 ಸೆಲ್ ಜೊತೆ ಬರ್ತದೆ. ಸೊ ಈ ವಿಡಿಯೋ ಅಷ್ಟೇ, ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.